ಫ್ರೀಡಂ ಪಾರ್ಕ್ನಲ್ಲಿ ಸ್ಟಾಫ್ ನರ್ಸ್ಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆಯನ್ನ ಕೈಬಿಡಲ್ಲ ಅಂತ ಹೇಳ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸ್ಟಾಫ್ ನರ್ಸ್ಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಜಾಗ ಖಾಲಿ ಮಾಡುವಂತೆ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ. ಪ್ರತಿಭಟನಾ ನಿರತರನ್ನ ಕಳುಹಿಸಲು ಪೊಲೀಸರು ಬಂದಿದ್ದು ಜಾಗ ಖಾಲಿ ಮಾಡುವಂತೆ ಮನವೊಲಿಸುವ ಕಾರ್ಯವನ್ನು ಕೂಡ ಪೊಲೀಸರು ಮಾಡಿದ್ರು. ಆದರೆ ಬೇಡಿಕೆ ಈಡೇರುವವರೆಗೂ ಜಾಗ ಖಾಲಿ ಮಾಡಲ್ಲ ಅಂತ ಸ್ಟಾಫ್ ನರ್ಸ್ಗಳು ಪಟ್ಟನ್ನ ಹಿಡಿದಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಫ್ರೀಡಂ ಪಾರ್ಕ್ನಲ್ಲಿ ಸ್ಟಾಫ್ ನರ್ಸ್ಗಳು ಪ್ರತಿಭಟನೆಗೆ ಮುಂದಾಗಿದ್ದು ಜಾಗ ಖಾಲಿ ಮಾಡುವಂತೆ ಪೊಲೀಸರು ಎಷ್ಟೇ ಹೇಳಿದ್ರೂ ಕೂಡ ಸೂಚನೆಯನ್ನ ನೀಡಿದ್ರೂ ಕೂಡ ಬೇಡಿಕೆ ಈಡೇರುವವರೆಗೂ ನಾವು ಜಾಗ ಖಾಲಿ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನ, ಉದ್ಯೋಗ ಕಾಯಂಗೊಳಿಸುವುದು, ನೇಮಕಾತಿಯಲ್ಲಿ ಸದ್ಯ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಮೊದಲ ಆದ್ಯತೆ ಸೇರಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದ 5 ದಿನಗಳಿಂದ ಕೂಡ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇರುವ ಸಿಬ್ಬಂದಿಗಳು ಬೇಡಿಕೆ ಈಡೇರುವವರೆಗೂ ಜಾಗ ಖಾಲಿ ಮಾಡೋದಿಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಪೊಲೀಸರು ಹೋಗುವಂತೆ ಸೂಚನೆಯನ್ನ ನೀಡಿದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬೇಡಿಕೆ ಈಡೇರುವವರೆಗೂ ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ ಅಂತ ಸ್ಟಾಫ್ ನರ್ಸ್ಗಳು ಪಟ್ಟು ಹಿಡಿದಿದ್ದಾರೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ನರ್ಸ್ಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನರ್ಸ್ಗಳು ಏನ್ ಹೇಳ್ತಿದ್ದಾರೆ? ಸದ್ಯ ಎಲ್ಲ ಪ್ರತಿಭಟನಾ ನಿರತ ಆರೋಗ್ಯ ಸಿಬ್ಬಂದಿಗಳನ್ನ ಇಲ್ಲಿಂದ ಹೊರಗಡೆ ಕಳಿಸೋದಕ್ಕೆ ಈಗ ಪೊಲೀಸರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಹೋಗೋದಿಲ್ಲ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ನಮ್ಮ ಬೇಡಿಕೆಗಳು ಈಡೇರೋ ತನಕೂ ಕೂಡ ಇಲ್ಲಿಂದ ಹೋಗೋದಿಲ್ಲ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದಂತಹ ಸ್ಟಾಫ್ ನರ್ಸ್ಗಳು ಕೂಡ ಇದ್ದಾರೆ. ಜೊತೆಗೆ ಇಲ್ಲಿಂದ ಕಳಿಸೋದಕ್ಕೆ ಪೊಲೀಸರು ಸೂಚನೆಯನ್ನ ಕೊಟ್ಟ ಆದ ಬಳಿಕ ವಿದ್ಯುತ್ ಅನ್ನ ಕಡಿತ ಮಾಡುವಂತದ್ದು ಕೂಡ ಆಗಿದೆ. ಜೊತೆಗೆ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಒಂದಿಷ್ಟು BMTC ಬಸ್ಗಳನ್ನ ಕೂಡ ಇಲ್ಲಿಗೆ ಈಗಾಗಲೇ ಆಗಮನ ಕೂಡ ಆಗಿದೆ. ಒಂದಿಷ್ಟು ಆರೋಗ್ಯ ಸಿಬ್ಬಂದಿಗಳನ್ನ ಕೂಡ ಮಾತನಾಡಿಸ್ತಾ ಹೋಗ್ತಾನೆ. ಬಹುಶಃ ಅವ್ರಿಗೂ ಕೂಡ ಆಕ್ರೋಶ ಇದೆ, ಅಸಮಾಧಾನ ಇದೆ. ಅಮ್ಮ, ಈಗ ಪೊಲೀಸರು ಏನ್ ಹೇಳಿದ್ರು, ಇಲ್ಲಿಂದ ಜಾಗ ಖಾಲಿ ಮಾಡ್ತೀರಾ ಹೆಂಗೆ? ಇಲ್ಲ ಸರ್, ನಮ್ಮ ಪ್ರಾಣ ಹೋದ್ರೂ ಕೂಡ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ. ನಾವು ಬಂದಿರೋದು ಇಲ್ಲಿ ಪಡೆದೇ ಹೋಗಬೇಕು ಅಂತ. ನಾವು ಯಾವುದೇ ಕಾರಣಕ್ಕೂ ಪಡೆದಲ್ಲಿ ಯಾವುದೇ ವಾಪಸ್ ಹೋಗಲ್ಲ. ತುಂಬ ಸರ್ ಇದೇ ಥರ ಆಶ್ವಾಸನೆ ಕೊಟ್ಟು ಎಲ್ಲಿ ನಾವು ವಾಪಸ್ ಹೋಗಿದ್ವಿ, ಬರೀ ಕೈಯಲ್ಲಿ ವಾಪಸ್ ಹೋಗಿದ್ವಿ. ಆದ್ದರಿಂದ ಈ ಸರಿ ಹೋಗೋ ಮಾತೇ ಇಲ್ಲ. ಬೇಕಾದ್ರೆ ಒಂದು ತೊಟ್ಟು ವಿಷ ಕೊಟ್ಬಿಟ್ಟು ಇಲ್ಲ ಪ್ರಾಣ ಬಿಟ್ಬಿಡ್ತೀವಿ. ಅವ್ರು ಏನು ಹೇಳಿದಲ್ಲ, ಸ್ಕೀಮ್ ಆಕ್ಸಿಸ್ ಬ್ಯಾಂಕಲ್ಲಿ ಕೊಟ್ಟಿದ್ದಾರಲ್ಲ, ನೀವು ಸತ್ತರೆ 60 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ ಅಂತ, ಅದನ್ನ ಈಗಲೇ ಕೊಟ್ಬಿಡ್ಲಿ, ನಾವು ಇಲ್ಲೇ ಸತ್ಬಿಡ್ತೀವಿ, ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊತೀವಿ, ನಮ್ಮ ಫ್ಯಾಮಿಲಿ ಕೊಟ್ಬಿಡ್ಲಿ. ಈಗ ಪೊಲೀಸರು ಬಂದು ಏನ್ ಹೇಳಿದ್ರು? ಈಗ ಎಷ್ಟು ಜನ ಇಲ್ಲಿ ಸೇರಿದಿರಿ? ಈಗ ಪೊಲೀಸರು ಬಂದು ನೀವು ಖಾಲಿ ಮಾಡಿ, ಶಾಮಿಯಾನೆಲ್ಲ ತೆಗಿತೀವಿ ಅಂತ ಹೇಳಿದ್ದಾರೆ ಸರ್. ನಾವು ಇಷ್ಟೊತ್ತಿನಲ್ಲಿ ನಾವು ಎಲ್ಲಿಗೆ ಹೋಗಬೇಕು ಸರ್? ಹೆಣ್ಮಕ್ಳು DK ಶಿವಕುಮಾರ್ ಸರ್ ನಮ್ಗೆ ಭರವಸೆ ಕೊಟ್ಟಿದ್ರು ಸರ್. ಆ ಭರವಸೆನ ಅವ್ರು ಉಳಿಸ್ಕೋಬೇಕು. ನಮ್ಮ ಆರೋಗ್ಯ ಸಚಿವರು ಬರಬೇಕು ಸರ್. ನಾವು ಸೇವೆ ಕೊಡ್ತಿದ್ದೀವಿ ಸರ್, ನಮ್ಮ ಸೇವೆಗಾದ್ರೂ ಅವ್ರು ಬೆಲೆ ಕೊಡಬೇಕು ಸರ್. ಹೆಣ್ಮಕ್ಳು ಸರ್, ನಾವು ಹೆಣ್ಮಕ್ಳು ಒಂದು ಹೆಣ್ಣು ಅನ್ನೋದಕ್ಕಾದ್ರೂ ಅವ್ರು ಬೆಲೆ ಕೊಡ್ಲೇಬೇಕು ಸರ್. ಸರ್ಕಾರದಿಂದ ಈ ಹಿಂದೆ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರಿ, ಸರ್ಕಾರದಿಂದ ಸೂಕ್ತ ಸ್ಪಂದನೆ ಸಿಗ್ಲಿಲ್ಲ. ಈ ಬಾರಿ ನಾನು ಆರೋಗ್ಯ ಸಚಿವರಲ್ಲಿ ಮನವಿ ಮಾಡಿಕೊಳ್ಳೋದು ಒಂದೇ, ನೀವು ಸರ್ಕಾರದಲ್ಲಿ ನೀವು ಬೇಡಿಕೆಯನ್ನು ಎಷ್ಟು ಬೇಡಿಕೆಗಳನ್ನ ಇಡಿಸಿದ್ರೆ ಅದರಂತೆ ನುಡಿದಂತೆ ನಡೆದಿರುವ ಸರ್ಕಾರ, ನೀವು ನಮ್ಮ ಬೇಡಿಕೆಯನ್ನು ಬಂದು ನೀವು ನೆರವೇರಿಸ್ಕೊಳ್ಬೇಕಂತ ಹೇಳ್ತೀರಿ ಸರ್. ನಮ್ಮ ಆರೋಗ್ಯ ಸಚಿವರಲ್ಲಿ ನಾವು ನಮ್ರವಾಗಿ ಕೇಳ್ಕೊಳ್ತೀವಿ ಸರ್. ಯಾಕಂದ್ರೆ ಅವರು ಕಳೆದ ಸಲ ವಿರೋಧ ಪಕ್ಷದಲ್ಲಿದ್ದಾಗ ಇದೇ ವೇದಿಕೆಯಲ್ಲಿ ಬಂದಿದ್ರು. ಆವಾಗ ಆಗಿನ ಆಡಳಿತ ಪಕ್ಷದ ಸಚಿವರಾಗಿರುವಂತಹ ಆರೋಗ್ಯ ಸಚಿವರು ಸುಧಾಕರ್ ಅವರಿಗೆ ತುಂಬಾ ಬೈದ್ಬಿಟ್ಟು ಹೋಗಿದ್ರು. ಅದಕ್ಕೆ ನಾವು ಕ್ಷಮೆ ಯಾಚಿಸ್ತೀವಿ. ಯಾಕಂದ್ರೆ ಆ ಸಚಿವರು
ಏನೋ ಒಂದು ನಮಗೆ ನಿಮ್ಮ ಬೇಡಿಕೆಗಳು ಏನಿದಾವೆ ಅಂತ ಹೇಳಿದ್ರು. ಬಟ್ ನಮ್ಮ ಆರೋಗ್ಯ ಸಚಿವರು, ಈಗಿನ ಆರೋಗ್ಯ ಸಚಿವರು ಏನು ಗುಂಡೂರಾವ್ ಅವರು ಇದ್ದಾರೆ, ಅವ್ರು ಹೇಳಿದ್ರು ನಮಗೆ, ನನ್ನ ಸಚಿವ ನಾವೇನಾದ್ರೂ ಆಡಳಿತಕ್ಕೆ ಬಂದ್ರೆ ನಿಮ್ಮನ್ನ ನನ್ನ ಫಸ್ಟ್ ಮೊದಲನೇ ಎಷ್ಟು ಜನ ಇದ್ದಾರೆ ಸರ್? ಈಗ ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ? ಸರ್ಕಾರದ ಪ್ರತಿನಿಧಿಗಳು ಯಾರೆಲ್ಲ ಬಂದಿದ್ರು ಸರ್? ಸುಮಾರು ನಾವು ಇಲ್ಲಿ ಒಟ್ಟು 8,000-9,000 ಜನ ಇರೋದು. ಇಲ್ಲಿ ಮಾತ್ರ ಗರ್ಭಿಣಿಯವ್ರನ್ನ ಮತ್ತು ಕೆಲವೊಂದು ಮಕ್ಕಳನ್ನು ಬಿಟ್ಟು 6,000 ಜನ ಸೇರಿದ್ದೀವಿ. 5 ದಿನ ಆಯಿತು ಇವತ್ತಿಗೆ ಧರಣಿ ಮಾಡ್ತಾ ನಾವು. ಇಲ್ಲಿ ನಮಗೆ ಸಂಬಂಧಪಟ್ಟ ಇಲಾಖೆ ಸಚಿವರು ಇದುವರೆಗಾದರೂ ಬಂದಿಲ್ಲ, ಇದೇ ಕ್ಷೇತ್ರದವರು ಆದ ಕೂಡ. ಆದರೆ ಅವರು ಇಲಾಖೆ ಅಧಿಕಾರಿಗಳನ್ನ ಕಳಿಸಿದ್ದಾರೆ. ಕಳಿಸ್ಬಿಟ್ಟು ಬೇಡಿಕೆ ಈಡೇರಿಸೋ ಒಂದು ಭರವಸೆ ಕೂಡ ಕೊಟ್ಟಿಲ್ಲ. ಅವರು ಕೇವಲ ಒಂದಿಷ್ಟು ದೃಶ್ಯಗಳನ್ನ ತೋರಿಸ್ತೇನೆ. ಈಗಾಗಲೇ ವಿದ್ಯುತ್ ಅನ್ನ ಕೂಡ ಕಡಿತ ಮಾಡಲಾಗಿದೆ. ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸ್ಟಾಫ್ ನರ್ಸ್ಗಳು ಕೂಡ ಬಂದಿದ್ದಾರೆ. ಸುಮಾರು ಒಂದಿಷ್ಟು ಸಣ್ಣ ಪುಟ್ಟ ಮಕ್ಕಳನ್ನ ಕೂಡ ಎತ್ಕೊಂಡು ಬಂದಿದ್ದಾರೆ. ಸೊ ಇವರು ಇಲ್ಲಿಗೆ ಪ್ರತಿಭಟನೆಗೆ ಬಂದಿರೋದ್ರಿಂದಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆರೋಗ್ಯ ಸೇವೆ ಕೂಡ ವ್ಯತ್ಯಯ ಉಂಟಾಗಿದೆ. ಹಾಗಾಗಿ ಹೆರಿಗೆಗೆ ಹೋದಂತಹ ಗರ್ಭಿಣಿಯರಿಗೆ ಕೂಡ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ಅಲ್ಲಿ ಕೂಡ ಆರೋಗ್ಯ ಸೇವೆ ಸಿಗ್ತಾ ಇಲ್ಲ. ಹೀಗಿದ್ರೂ ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಇದನ್ನ ಪರಿಗಣಿಸಲಿಲ್ಲ. ಯಾವುದೋ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಸರ್ಕಾರದ ಒಂದಿಷ್ಟು ಪ್ರತಿನಿಧಿಗಳನ್ನ ಕಳಿಸಿದ್ರು. ಆದ್ರೆ ಯಾವುದು ಕೂಡ ಪೂರಕವಾಗಿ ಸ್ಪಂದನೆ ಸಿಗ್ಲಿಲ್ಲ ಅನ್ನುವಂತಹ ಆಕ್ರೋಶಗಳು ಕೂಡ ಏನು ಸಹಜವಾಗಿ ಕೇಳಿ ಬರ್ತಾ ಇದೆ. ಬಹುಶಃ ಸರ್ಕಾರ ಇವರನ್ನ ಕಳಿಸ್ಲಿಕ್ಕೆ ಈಗ ಪೊಲೀಸರನ್ನ ಮುಂದೆ ಬಿಟ್ಟಿದೆ ಅನ್ನುವಂತಹ ಒಂದಿಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಅಮ್ಮ, ನೀವು ಎಷ್ಟು ದಿನ ಆಯ್ತು ಬಂದು? ಈಗ ಡಿಸ್ಟ್ರಿಕ್ಟ್ಗಳಲ್ಲಿ ಹೆಂಗಿದೆ ಆರೋಗ್ಯ ಸೇವೆ ಸಿಗ್ತಾ ಇದೆನಾ? ಅದು ಅಷ್ಟು ಅಸ್ತವ್ಯಸ್ತವಾಗಿ ಸಿಗ್ತಾ ಇದೆ ಸರ್. ನಾವು 5 ದಿನ ಆಯ್ತು ಇಲ್ಲೇ ಬಂದು, ಎಲ್ಲಿ ಹೋಗಿಲ್ಲ. ರಾತ್ರಿ ಆಗಲೆಲ್ಲ ಇಲ್ಲೇ ಇದೀವಿ ಸರ್ ನಾವು. ಅಮ್ಮ, ಈಗ ಕರೆಂಟ್ ತೆಗ್ದಿದ್ದಾರೆ, ನಿಮ್ಗೆ ಬೇರೆ ಬೇರೆ ವ್ಯವಸ್ಥೆಗಳು ಹೆಣ್ಮಕ್ಳಿಗೆ ಆಗ್ತಾ ಇದೆನಾ ಇಲ್ಲಿ? ಸರ್ ನಮ್ಗೆ ತೊಂದರೆ ಭಾಳ ಕಷ್ಟ ಆಗ್ತಾ ಇದೆ ಸರ್. ಈಗ ಆ ಕಡೆ ನಾವು ರೆಸ್ಟಿಗೆ ಅದು ಹೋಗ್ಬೇಕಾದ್ರೆ ನಮಗೆ ಹೋಗಕ್ಕಾಗಲ್ಲ ಸರ್. ಈಗೆಲ್ಲ ಇಲ್ಲಿ ನೈಟ್ ಕರೆಂಟ್ ತೆಗ್ದಿದ್ದಾರೆ ಸರ್. ಭಾಳ ಅಸ್ತವ್ಯಸ್ತ ಆಗ್ತಾ ಇದೆ ನಮಗೆ. ಓಕೆ, ಈಗ ಸಹಜವಾಗಿ ಪ್ರತಿಭಟನಾ ನಿರತ ಆರೋಗ್ಯ ಸಿಬ್ಬಂದಿಗಳನ್ನ ಇಲ್ಲಿಂದ ಕಳಿಸೋದಕ್ಕೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದೊಮ್ಮೆ ಆ ರೀತಿಯಾಗಿ ನಡೆದುಕೊಂಡ್ರೆ ರಸ್ತೆಗೆ ಇಳಿತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಆರೋಗ್ಯ ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ಕಾವ್ಯ, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ.